ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹಳೆಯ ಸೀರೆಯಿಂದ ಡೋರ್ ಮ್ಯಾಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ರೀತಿಯಾಗಿ ಸೀರೆನ ಕಟ್ ಮಾಡ್ಕೊಳ್ಳುವಂಥದ್ದು. ನೋಡಿ, 2 ಇಂಚ್ ಅಳತೆಗೆ ಕಟ್ ಮಾಡ್ಕೊತಾ ಹೋಗೋದು. ನಾನಿಲ್ಲಿ ವೇಲನ್ನು ಕಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಮತ್ತೊಂದು ಕಲರನ್ನು ಆ್ಯಡ್ ಮಾಡ್ಕೊತೀನಿ. ಸೀರೆ ಆದರೆ ಒಂದೇ ಸೀರೆ ತಗೊಳ್ಬೋದು. ನೋಡಿ, ಈಗ ಈ ಥರ ದಪ್ಪ ಸೂಜನ್ ಕಡ್ಡಿ ಸಿಗ್ತದಲ್ವ, ಆ ಥರ ದಪ್ಪ ಸೂಜನ್ ಕಡ್ಡಿಯನ್ನು ತಗೊಳ್ಬೇಕು. ತೆಳು ಸೂಜನ್ ಕಡ್ಡಿಯಿಂದ ಕಷ್ಟ ಆಗ್ಬೋದು. ಇದು ಸ್ವಲ್ಪ ಉಲ್ಲನ್ ಥರ ಅಲ್ಲ ಅಲ್ವ, ಇದು ಕ್ಲಾತ್ ಅಲ್ಲ. ಹಾಗಾಗಿ ಈ ಥರ ರೋಲ್ ಮಾಡಿಕೊಂಡು ಫಸ್ಟಿಗೆ ಎಣಿತಾ ಹೋದರೆ ಈಸಿ ಆಗ್ತದೆ. ಮೊದಲಿಗೆ 3 ಚೈನನ್ನು ಹಾಕೊಳ್ಳುವಂಥದ್ದು. ಈ ರೀತಿ ಗಂಟನ್ನು ಹಾಕ್ಕೊಂಡು ಅದರಲ್ಲಿ 3 ಚೈನನ್ನು ಹಾಕ್ಕೊಂಡು ಉಲ್ಲನ್ ಹೆಣಿಕೆನೇ ಬರ್ತದೆ ಇದು ಸೇಮು. ಈ ಥರ ಮೊದಲನೇ ಚೈನಲ್ಲಿ ದಾರ ಬಟ್ಟೆಯನ್ನು ತೆಗೆಯುವಂಥದ್ದು. ನೋಡಿ, ಈ ಥರ ಈಗ ಈ ಪ್ರತಿ ಚೈನಲ್ಲೂ 2 ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಹೋದರೆ ಆಯಿತು. ಮೊದಲಿಗೆ ಒಂದು ಚೈನನ್ನು ಹಾಕ್ಕೊಂಡು ಅದೇ ಚೈನಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಈ ಥರ ಆಯ್ತಲ್ವ. ಈಗ ಮತ್ತೊಂದು ಅದೇ ಹೂಲಲ್ಲಿ ಮತ್ತೊಂದು ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಹೀಗೆ ಪ್ರತಿ ಚೈನಲ್ಲೂ 2 ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಹೋಗಬೇಕು. ಸ್ವಲ್ಪ ಇದು ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಹೆಣೆಯುವಾಗ ಸ್ವಲ್ಪ ಕಷ್ಟ ಆಗ್ತದೆ. ನೋಡಿ, ಈ ಥರ 2 ಡಬಲ್ ಕ್ರೋಶವನ್ನು ಹಾಕ್ತಾ ಹೋದಾಗ ಅದು ಸರ್ಕಲ್ ಆಗ್ತದೆ. ಇಲ್ಲಿಗೆ ಒಂದು ಸರ್ಕಲ್ ಆದಮೇಲೆ ನೆಕ್ಸ್ಟ್ ಮತ್ತೊಂದು ರೌಂಡನ್ನು ಹಾಕ್ಕೊಳ್ಳುವಂಥದ್ದು. ನೋಡಿ, ಈಗ ಇಷ್ಟು ದೊಡ್ಡ ಆಯಿತು. ಈಗ ಹೆಣ್ಕೊಂಡಿದ್ದೀನಿ. ಇದೇ ರೀತಿ ಹೀಗೆ ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗುವಂಥದ್ದು. ಒಂದು ರೌಂಡಿಗೆ ಎಲ್ಲದರಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಮತ್ತೊಂದು ರೌಂಡಿಗೆ ಎಲ್ಲದರಲ್ಲೂ ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ಹೀಗೆ ಮನೆಯಲ್ಲಿ ಮಾಡಿದಂಥ ಮ್ಯಾಟನ್ನು ಇದು ತೊಳಿಲಿಕ್ಕೂ ಬರ್ತದೆ, ರೀಯೂಸ್ ಮಾಡ್ಬೋದು. ಇದು ಸೀರೆ ಆಗಿದ್ದರಿಂದ ಜಾರೋದಿಲ್ಲ. ಹಾಗೆ ಈಗ ಎಷ್ಟು ಮ್ಯಾಟ್ ಇದ್ದರೂ ಬೇಕಲ್ವ ಮಳೆಗಾಲಕ್ಕೆ. ಹಾಗಾಗಿ ಈ ರೀತಿಯಾಗಿ ಮನೆಯಲ್ಲೇ ತಯಾರಿಸ್ಕೊಂಡು ನೀವು ಬಳಸ್ಕೊಂಡ್ರೆ ₹1 ಕೂಡ ಖರ್ಚಿಲ್ಲದೆ ಹಳೆಯ ವೇಸ್ಟ್ ಸೀರೆಯಿಂದ ವೇಲಿಂದ ಮಾಡಿಕೊಳ್ಳುವಂಥ ಮ್ಯಾಟ್ ಇದು. ಇಲ್ಲಿ ವೇಲಾಗಿದ್ದರಿಂದ ಸಣ್ಣ ಮ್ಯಾಟ್ ಸೈಜ್ ಸಣ್ಣ ಅನ್ನಿಸ್ತು ನನಗೆ. ಹಾಗಾಗಿ ಮತ್ತೊಂದು ಕಲರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೀರೆಗೆ ಆದರೆ ಆ್ಯಡ್ ಮಾಡ್ಕೊಳ್ಳುವಂಥ ಇದು ಇಲ್ಲ.
ಅವಶ್ಯಕತೆ ಇಲ್ಲ. ಹಾಗೆ ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನಾನು ಹಾಕ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ, ಈಗ ಬೇರೆ ಕಲರೊಂದು ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದೇ ರೀತಿಯಾಗಿ ಒಂದೊಂದು ಚೈನಲ್ಲಿ ಡಬಲ್ ಕ್ರೋಶಾ, ಮತ್ತೊಂದರಲ್ಲಿ ಸಿಂಗಲ್ ಕ್ರೋಶಾ ಹಾಕ್ತಾ ಸರ್ಕಲ್ ಮಾಡುವಂಥದ್ದು. ದಾರ ಪೂರ್ತಿ ಮುಗಿಯೋವರೆಗೆ ಇದೇ ಥರ ಮಾಡ್ತಾ ಬನ್ನಿ. ನೋಡಿ, ಈಗ ಇಷ್ಟ ಆಯಿತು. ಇಲ್ಲಿ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆ ಎಂಡ್ ಮಾಡುವಾಗ ಡಬಲ್ ಕ್ರೋಶಾ ಹಾಕಬೇಕಾಗಿಲ್ಲ. ಹೀಗೆ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಮತ್ತೆ ಡಬಲ್ ಕ್ರೋಶಾವನ್ನು ಹಾಕ್ತಾ ಹೋದರೆ ಸರ್ಕಲ್ ಶೇಪು ಸರಿಯಾಗಿ ಬರ್ತದೆ. ನೋಡಿ, ಈಗ ಇಲ್ಲಿ ಕಂಪ್ಲೀಟ್ ಆಯ್ತು. ಇದು ನಾನಿಲ್ಲಿ ಬಟ್ಟೆ ಚೇಂಜ್ ಕಲರ್ ಮಾಡಿದ್ದೀನಲ್ವ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಈ ರೌಂಡ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ರೌಂಡ್ ಮಾಡಬೇಕಾದ್ರೆ ಮತ್ತೆ ಡಬಲ್ ಕ್ರೋಶಾ ಹಾಕ್ತಾ ಹೋದ್ರಾಯ್ತು. ಸೀರೆ ಮ್ಯಾಟಲ್ಲಿ ಹೀಗೆ ಹಲವಾರು ಪ್ರಕಾರದ ಮ್ಯಾಟನ್ನು ಮಾಡ್ಬೋದು. ಕ್ರೋಶಾವನ್ನು ಬಳಸದೆ ಬರೀ ಪಿನ್ನಿಂದ ಸಹ ಮಾಡ್ಬೋದು. ಅದನ್ನು ತೋರಿಸ್ತೀನಿ ನಾನು ಮುಂದಿನ ದಿನಗಳಲ್ಲಿ. ಇದು ತುಂಬ ಸುಲಭ, ಯಾರು ಬೇಕಾದರೂ ಇದನ್ನು ಸುಲಭವಾಗಿ ಮಾಡ್ಬೋದು. ಒಮ್ಮೆ ಇದನ್ನು ನೋಡಿಕೊಂಡ್ರೆ ಹೀಗೆ ಪ್ರತಿ ಚೈನಲ್ಲೂ ಡಬಲ್ ಕ್ರೋಶಾ ಹಾಕ್ತಾ ನೋಡಿ. ಈಗ ಈ ಕಲರಿನ ಬಟ್ಟೆಯು ಮುಗಿತಾ ಬಂತು. ಹಾಗಾಗಿ ತುಂಬ ದೊಡ್ಡ ಆಯ್ತಲ್ವ ಮ್ಯಾಟು, ಇದು ಸೈಜ್ ಸರಿ ಇದೆ. ಹಾಗಾಗಿ ಇದೇ ಸೈಜಿಗೆ ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ, ಎಂಡ್ ಮಾಡುವಾಗಲೂ ಅಷ್ಟೇ ಒಂದು ರಿಂಗ್ ಇದೆ. ಈ ಚೈನಲ್ಲಿ ಡಬಲ್ ಕ್ರೋಶಾವನ್ನು ಹಾಕ್ಕೊಂಡು ನಂತರ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಮುಗಿಸಿದ್ರೆ ಆಯಿತು. ಇದೇ ರೀತಿಯಾಗಿ ಹೀಗೆ ಗಂಟನ್ನು ಹಾಕ್ಕೊಂಡ್ರೆ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ಗಂಟನ್ನು ಹಾಕ್ಕೊಂಡ್ರೆ ಬಿಚ್ಚೋದಿಲ್ಲ. ಹೀಗೆ ಗಟ್ಟಿಯಾಗಿ ಹಾಕ್ಕೊಂಡಾದ್ಮೇಲೆ ಈಗ ಉಳಿದ ಬಟ್ಟೆನ ಹೀಗೆ ಒಳಗಡೆ ಸೇರಿಸ್ಕೊಂಡ್ರೆ ಮುಗೀತು.
ನೋಡಿದ್ರಲ್ವಾ ಹೇಗೆ ಸುಲಭವಾಗಿ ಮನೇಲೇ ಡೋರ್ ಮ್ಯಾಟನ್ನು ಮಾಡ್ಕೊಳ್ಬೇಕಂತ ಹೇಳಿ. ಈಗ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.